ಪುತ್ತೂರಿನ ಹೃದಯ ಭಾಗದಲ್ಲಿ ನೆಲೆಸಿರುವಂತಹ ಅಲ್ಪಸಂಖ್ಯಾತರ ಸೇವಾ ಕೇಂದ್ರ, ಸಾಮಾನ್ಯ ಸೇವಾ ಕೇಂದ್ರ. ಈ ಸೇವಾ ಕೇಂದ್ರ 2019-20 ಬಜೆಟ್ನಲ್ಲಿ ಪ್ರಧಾನ ಮಂತ್ರಿ ಜನ ವಿಕಾಸ್ ಕಾರ್ಯಕ್ರಮ ಇದರ ಅಡಿಯಲ್ಲಿ ಬಜೆಟ್ ಸ್ಯಾಂಕ್ಷನ್ ಆಗ್ತದೆ. 60% ಬಜೆಟ್ ಕೇಂದ್ರ ಸರ್ಕಾರದಿಂದ, 40% ಬಜೆಟ್ ರಾಜ್ಯ ಸರ್ಕಾರದಿಂದ. ಈ ಒಂದು ಕಾರ್ಯಕ್ರಮದ ಬಜೆಟ್ ಆದ ನಂತರ ಪುತ್ತೂರಿನ ಸಿಟಿಗುಡ್ಡೆ, ದರ್ಬೆಲಿರುವಂತಹ ಸಿಟಿಗುಡ್ಡೆ ಅಲ್ಲಿ ಈ ಬಿಲ್ಡಿಂಗ್ ಕೂಡ ಕನ್ಸ್ಟ್ರಕ್ಷನ್ ಆಗ್ತದೆ. ಕನ್ಸ್ಟ್ರಕ್ಷನ್ಗೆ 1,40,00,000 ರೂಪಾಯಿ ವೆಚ್ಚ ಕೂಡ ಖರ್ಚಾಗ್ತದೆ. ಇದು ನಮ್ಮೆಲ್ಲರ ಕೂಡ ದುಡ್ಡಾಗಿದೆ. 1,40,00,000 ರೂಪಾಯಿ. ಇದಕ್ಕೆ 84 ಲಕ್ಷ ರೂಪಾಯಿ ಸೆಂಟ್ರಲ್ ಗವರ್ಮೆಂಟ್ ಇಂದ, 56 ಲಕ್ಷ ರೂಪಾಯಿ ಸ್ಟೇಟ್ ಗವರ್ಮೆಂಟ್ ಇಂದ. ಹೀಗೆ ಖರ್ಚಾಗಿ ಕಟ್ಟಡವನ್ನು ಕಟ್ಟಿದಂತ ಈ ಒಂದು ಕಟ್ಟಡ 2022ರಿಂದ 2026 ಇವತ್ತಿನವರೆಗೆ ಕಟ್ಟಡ ಅದೇ ರೀತಿ ಇದೆ. ಯಾವುದೇ ರೀತಿ ಕಾರ್ಯಾಚರಣೆಗೆ ಒಳಪಡಲಿಲ್ಲ. 4 ವರ್ಷದಿಂದ ಒಂದು ಕಟ್ಟಡ ನಮ್ಮೆಲ್ಲ ಈ ಪುತ್ತೂರಿನ ಎಲ್ಲ ಜನರ, ಅದೇ ರೀತಿ ದೇಶದ ಎಲ್ಲ ಜನರ ಒಂದು ದುಡ್ಡಿನಲ್ಲಿ ಕಟ್ಟಿದಂತಹ ಕಟ್ಟಡವನ್ನು 4 ವರ್ಷದಿಂದ ಅದೇ ರೀತಿ ವ್ಯವಸ್ಥೆಗೆ ಕಾರ್ಯಾಚರಿಸಿಗೊಳಿಸದೆ ಹಾಗೆ ಬಂದ್ ಮಾಡಿಟ್ಟ ಕಾರಣ ಏನು? ಕಟ್ಟಡದ ಫೋಟೋವನ್ನು ನಾವು ನಿಮ್ಮ ಮುಂದೆ ಪ್ರದರ್ಶಿಸ್ತಾ ಇದೆ. ಇದಾಗಿದೆ 1,40,00,000 ರೂಪಾಯಿ ಖರ್ಚು ಮಾಡಿದಂತಹ ಅಲ್ಪಸಂಖ್ಯಾತರ ಸಾಮಾನ್ಯ ಸೇವಾ ಕೇಂದ್ರ. ಕಟ್ಟಡ ಒಂದು ಕಡೆ ಕಾರ್ಯಾಚರಣೆಗೆ ಬರಲಿಲ್ಲ. ಅದನ್ನು ಓಪನ್ ಮಾಡುವುದ ಪ್ಲಾನಿಂಗ್ ಹೊರತು ಮೇ ತಿಂಗಳಲ್ಲಿ ಪುತ್ತೂರಿನ ಶಾಸಕರು ಸಚಿವರಿಗೆ ಹೋಗಿ ಮನವಿ ಕೊಡ್ತಾರೆ, ಈ ಕಟ್ಟಡವನ್ನು ಹಾಸ್ಟೆಲ್ ಆಗಿ ಪರಿವರ್ತನೆ ಮಾಡಬೇಕು ಅಂತೇಳಿ. ಇನ್ನೊಂದು ಫೋಟೋ ನಾವು ಇದಾಗಿದೆ ಮನವಿ ಕೊಟ್ಟಂತಹ ಫೋಟೋ. ಮೇ ತಿಂಗಳಲ್ಲಿ ಇದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ವರದಿ ಮಾಡಿದಂತಹ ಫೋಟೋ. ಇದು ನಾವಿಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಆ ಟೈಮಲ್ಲಿ ಸಚಿವರಾದಂತಹ ಸಮೀರ್ ಅಹಮದ್ ಅವರಿಗೆ ಪುತ್ತೂರಿನ ಶಾಸಕರು ಹೋಗಿ ಮನವಿ ಕೊಡೋದು, ಅದು ಬಿಲ್ಡಿಂಗ್ ವೇಕೆಂಟ್ ಆಗಿದೆ, ಕಾಮನ್ ಸರ್ವಿಸ್ ಸೆಂಟರ್ ಅಲ್ಲಿ ಇಲ್ಲ, ಅದನ್ನು ನೀವೇನ್ ಮಾಡಿ ಬಾಲಕರ ಹಾಸ್ಟೆಲ್ ಆಗಿ ಪರಿವರ್ತನೆ ಮಾಡಿ ಅಂತೇಳಿ. ನಮ್ಮ ಪ್ರಶ್ನೆ ನಾವು ಕೇಳ್ತಾ ಇದ್ದೇವೆ ಪುತ್ತೂರಿನ ಶಾಸಕರಲ್ಲಿ, ಅಲ್ಪಸಂಖ್ಯಾತರ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಯೋಚಿಸಿದಂತಹ ಈ ಕಟ್ಟಡವನ್ನು ಹಾಸ್ಟೆಲ್ಗೆ ಪ್ರಸ್ತಾವನೆ ಮಾಡ್ಲಿಕ್ಕೆ ನೀವು ಮನವಿ ಕೊಡುವುದಾದ್ರೆ ಅದರ ಬಗ್ಗೆ ನೀವು ಸಂಸ್ಥಿತವಾಗಿ ವರದಿ ರೆಡಿ ಮಾಡಿದೀರಾ? ಅದೇ ರೀತಿ ಪುತ್ತೂರಿನ ಜನರ ಮುಂದೆ ಯಾಕಾಗಿ ಈ ರೀತಿ ಒಂದು ನೀವು ಹಾಸ್ಟೆಲ್ಗಾಗಿ ಮನವಿ ಕೊಟ್ಟದು ಅಂತೇಳಿ ಅದರ ಒಂದು ಸಂಕ್ಷಿಪ್ತ ವಿವರನ್ನು ಕೂಡ ನೀವು ಇಟ್ಟಿದ್ದೀರಾ? ಇಲ್ಲ, ಕೇವಲ ಹೋಗಿ ಮನವಿ ಕೊಟ್ಟಿದ್ದಾರೆ. ನಮ್ಮ ಇಲ್ಲಿನ ಪುತ್ತೂರಿನ ಜನರಲ್ಲಿ ಒಂದು ಕೂಡ ಡಿಸ್ಕಷನ್ ಮಾಡದೆ ಏಕಾಏಕಿ ಹೋಗಿ ಅಲ್ಪಸಂಖ್ಯಾತರ ಸಾಮಾನ್ಯ ಸೇವಾ ಕೇಂದ್ರವನ್ನು ನಾವು ಏನ್ ಮಾಡ್ಬೇಕು, ಬಾಲಕರ ಹಾಸ್ಟೆಲ್ ಮಾಡ್ಬೇಕು ಅಂತೇಳಿ ಮನವಿ ಕೊಡುದಾದ್ರೆ ನಾವು ಇಲ್ಲಿ ನಮ್ಮ ಜನರಿಗೆ ಮೋಸ ಮಾಡ್ತಾ ಇದ್ದಾರಾ? ನಮ್ಮೆಲ್ಲರ ಒಂದೊಂದು ರೂಪಾಯಿ ಹಣದಲ್ಲಿ ಕಟ್ಟಿದಂತಹ ಅಲ್ಪಸಂಖ್ಯಾತರ ಸಾಮಾನ್ಯ ಸೇವಾ ಕೇಂದ್ರ 4 ವರ್ಷಗಳಿಂದ ಹಾಗೆ ಇದ್ದು ಇವತ್ತು ಅದನ್ನು ಮೂಲ ಉದ್ದೇಶದಲ್ಲಿ ಬೇಡ, ನಾವು ಅದನ್ನು ಬೇರೆ ಉದ್ದೇಶಕ್ಕೆ ಪರಿವರ್ತನೆ ಮಾಡುವ ಅಂತ ಹೇಳಿದ್ರೆ ಅದಕ್ಕೆ ಏನು ಕಾರಣ? ಯಾರು ಒತ್ತಡ ಹಾಕಿದ್ದಾರೆ? ಯಾವ ಕಾರಣಕ್ಕಾಗಿ ಅದನ್ನು ಮೂಲ ಉದ್ದೇಶದಿಂದ ನೀವು ಬೇಡ ಅಂತ ಹೇಳ್ತಾ ಇದ್ದೀರಿ? ನಮಗೆ ಇದರ ಬಗ್ಗೆ ಉತ್ತರ ಕೊಡ್ಬೇಕು. ಇಲ್ಲಿಯ ಶಾಸಕರು ಈ ಬಗ್ಗೆ ಉತ್ತರ ಕೊಡ್ಬೇಕು. 40ಕ್ಕೂ ಅಧಿಕ ಸವಲತ್ತುಗಳ ಮಾಹಿತಿ ಕೊಡುವಂತಹ ಕೇಂದ್ರ ಬೇಡ ಅಂತ ಹೇಳಿದ್ರೆ ಮತ್ತೆ ಎಲ್ಲಿ ಆಗಿದೆ ನಾವು ಸವಲತ್ತುಗಳನ್ನು ಹೋಗಿ ಪಡೆಯುವಂತ? ಎಷ್ಟು ಮಂದಿಗೆ ಆನ್ಲೈನ್ ಅಲ್ಲಿ ಸರ್ಚ್ ಮಾಡುವಂತಹ ನಾಲೆಜ್ ಇದೆ? ಪುತ್ತೂರಿನಲ್ಲಿ 29%, 28.5 2011 ಜನಗಣತಿಯ ಪ್ರಕಾರ ಇಷ್ಟು ಪರ್ಸೆಂಟ್ ಅಲ್ಪಸಂಖ್ಯಾತರು ಇರುವಂತಹ ಪುತ್ತೂರಿನಲ್ಲಿ ಒಂದು ಸಾಮಾನ್ಯ ಸೇವಾ ಕೇಂದ್ರ ನಾವು ಅದು ಬೇಡ, ಅದನ್ನು ನೀವು ಬೇರೆ ಉದ್ದೇಶಕ್ಕೆ ಪರಿವರ್ತನೆ ಮಾಡಿ ಅಂತ ಹೇಳಿದ್ರೆ ಇದರ ಅರ್ಥ ಏನಂತ ನಾವು ಭಾವಿಸ್ಬೇಕು? ನಾವು ಕೇಳುವ ಪ್ರಶ್ನೆ, ಸರ್ಕಾರದಿಂದ ಬರುವಂತಹ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ 40ಕ್ಕೂ ಅಧಿಕ ಸವಲತ್ತುಗಳಿದೆ. ಈ ಸವಲತ್ತುಗಳನ್ನು ಕೊಡ್ಲಿಕ್ಕೆ ಒಂದು ಸಾಮಾನ್ಯ ಸೇವಾ ಕೇಂದ್ರ ಬೇಡ ಅಂತ ಹೇಳಿದ್ರೆ ಅದರ ಅರ್ಥ ಜನರಿಗೆ ಸಿಗುವಂತಹ ಸವಲತ್ತುಗಳ ಮಾಹಿತಿ ಕೊಡುವಂತ ಕೇಂದ್ರ ಬೇಡವಾ? ಇನ್ನೆಷ್ಟು ದಿನ ಅಂತೇಳಿ ನಾವು ಕಾಯ್ತಾ ಇರಬೇಕು? 1,40,00,000 ಈ ದೇಶದ ಜನರ ಹಣ, ಯಾರ ಒಬ್ಬರ ಹಣ ಅಲ್ಲ. ಪುತ್ತೂರು ಅಂತ ಹೇಳಿದ್ರೆ ಇಲ್ಲಿ ಖಾಲಿ ಪುತ್ತೂರಲ್ಲ, ಬೆಳ್ತಂಗಡಿ ಕೂಡ ಜನ ಬರ್ತಾರೆ, ಸುಳ್ಯದಿಂದ ಜನ ಬರ್ತಾರೆ, ವಿಟ್ಲದಿಂದ ಜನ ಬರ್ತಾರೆ, ಕಡಬದಿಂದ ಜನ ಬರ್ತಾರೆ. ಇಲ್ಲಿ ಒಂದು ಸೆಂಟರ್ ಆಫ್ ದಿ ಹಾರ್ಟ್. ಇಲ್ಲಿ ಬಂದು ಮಾಹಿತಿ ಕೇಳುವಾಗ ಇಷ್ಟು ಸಣ್ಣ ಕೋಣೆ, 2 ಚೇರ್, 2 ಬೆಂಚ್ ಇಟ್ಕೊಂಡು ಅಲ್ಪಸಂಖ್ಯಾತರ ಇಲಾಖೆ ಅಂತ ಹೇಳಿದ್ರೆ ಇದು ಯಾರಿಗೆ ನಾವು ಮೋಸ ಮಾಡ್ತಾ ಇದ್ದೇವೆ? ದರ್ಬೆಯಲ್ಲಿರುವಂತಹ ಅಷ್ಟೊಂದು 1,40,00,000 ವೆಚ್ಚ ಮಾಡಿದ ಬಿಲ್ಡಿಂಗ್ ಅಲ್ಲಿ ನಾಳೆ ಆದ್ರೂ ಓಪನ್ ಮಾಡಿದ್ರೆ ಕೇವಲ ಅಲ್ಪಸಂಖ್ಯಾತರು ಸಿಗುವಂತಹ 1-2 ಸವಲತ್ತಲ್ಲ, ಸ್ಕಾಲರ್ಶಿಪ್ ಮಾತ್ರ ಅಲ್ಲ, 40 ಅಂತ ಹೇಳಿದ್ರೆ ಉದ್ಯೋಗದ ಬಗ್ಗೆ ಮಾಹಿತಿ ಕೊಡುವಂತಹ ಸವಲತ್ತಿದೆ, ಸ್ಕಿಲ್ ಡೆವಲಪ್ಮೆಂಟ್ ನ ಸವಲತ್ತಿದೆ, ಲೋನ್ ಫೆಸಿಲಿಟಿಯ ಸವಲತ್ತಿದೆ. ಅಲ್ಪಸಂಖ್ಯಾತರದ್ದು ಹೇಳಿದ್ರೆ ಎಷ್ಟು ಕಮ್ಯುನಿಟಿ? 6 ಕಮ್ಯುನಿಟಿ ಕೂಡ ಬರ್ತದೆ. ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕೂಡ ಫೆಸಿಲಿಟೀಸ್ ಇದೆ, ಜೈನ ಸಮುದಾಯ ಡೆವಲಪ್ಮೆಂಟ್ ಫೆಸಿಲಿಟೀಸ್ ಇದೆ, ಸಿಖ್ ಸಮುದಾಯವನ್ನು ಫೆಸಿಲಿಟೀಸ್ ಇದೆ, ಮುಸ್ಲಿಂ ಸಮುದಾಯ ಕೂಡ ಇದೆ, ಪಾರ್ಸಿ ಇದೆ. 6 ಸಮುದಾಯಗಳು ಬರುವಂತಹ ಒಂದು ಕಮ್ಯುನಿಟಿ, ಒಂದು ವರ್ಡ್ ಆಗಿದೆ ಅಲ್ಪಸಂಖ್ಯಾತ ಹೇಳಿದೆ. ರಾಜಕೀಯ ಪಕ್ಷದಲ್ಲಿ ಅಲ್ಪಸಂಖ್ಯಾತರ ಮೋರ್ಚಾ, ಅಲ್ಪಸಂಖ್ಯಾತರ ಘಟಕ ಅಂತ ಹೇಳಿದೆ. ಯಾಕೆ ಈ ಘಟಕ ಇಲ್ಲಿ?
ಪುತ್ತೂರಿನ ಬಿಜೆಪಿಯಲ್ಲಿರುವ ಅಲ್ಪಸಂಖ್ಯಾತರ ಘಟಕ ಯಾಕೆ ಅಗತ್ಯ ಇದೆಯಾ? ಪುತ್ತೂರಿನಲ್ಲಿರುವ ಕಾಂಗ್ರೆಸ್ ಅಲ್ಲಿರುವ ಅಲ್ಪಸಂಖ್ಯಾತರ ಮೋರ್ಚಾ ಯಾಕೆ? ಇಂಥ ವಿಷಯಗಳ ಬಗ್ಗೆ ಪ್ರೆಷರ್ ಹಾಕಿ ಇದು ರಾಜ್ಯ ಸರ್ಕಾರ ಮಾಡಿದಂತಹ ಪ್ರಾಜೆಕ್ಟ್ ಅಲ್ಲ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಟೈಅಪ್ ಅಲ್ಲಿ 60% 40% ಮಾಡಿದಂತ ಪ್ರಾಜೆಕ್ಟ್. ಎರಡೂ ಪಕ್ಷದವರು ಕೂಡ ಇಲ್ಲಿಯವರೆಗೆ ಮೌನವನ್ನೇ ಏನ್ ಮಾಡ್ತಾ ಇದ್ದಾರೆ, ಫಾಲೋ ಮಾಡ್ತಾ ಇದ್ದಾರೆ. ಇವತ್ತಿನವರೆಗೂ ಕೂಡ ಯಾವುದೇ ಒಂದು ಸ್ಟೇಟ್ಮೆಂಟ್ ಕೂಡ ಅಲ್ಪಸಂಖ್ಯಾತರ ಮೋರ್ಚಾದಿಂದ ಬರಲಿಲ್ಲ. ಅಲ್ಪಸಂಖ್ಯಾತರ ಮೋರ್ಚಾ ಅಂತ ಹೇಳಿದ್ರೆ ಇದೆ, ನಮಗೆ ಗೊತ್ತಾಗ್ತದೆ ಬೇಕಾದಂತ ಫೆಸಿಲಿಟಿಗಳಿಗೆ ಕ್ವಶನ್ ಮಾಡ್ಲಿಕ್ಕೆ ಯಾರಿಗೂ ಕೂಡ ಏನಿಲ್ಲ, ಧೈರ್ಯ ಇಲ್ಲ. ಯಾಕೆ ಕ್ವಶನ್ ಮಾಡಬಾರ್ದಾ? ಈ ರೀತಿ ಹೋಗಿ ಮನವಿ ಕೊಟ್ಟದನ್ನು ಕ್ವಶನ್ ಮಾಡ್ಲಿಕ್ಕೆ ಅಲ್ಪಸಂಖ್ಯಾತರ ಮೋರ್ಚಾ ಆಗುದಿಲ್ವಾ? ನಾವು ಕ್ವಶನ್ ಮಾಡ್ತಾ ಇದ್ದೇವೆ, ಕೇಳದ ಕ್ವಶನ್ ನಾವು ಕೇಳ್ತೇವೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಪತ್ರಿಕಾಗೋಷ್ಠಿ ಮೂಲಕ ಕೇಳ್ತೇವೆ, ಪುತ್ತೂರಿನಲ್ಲಿರುವ ಅಲ್ಪಸಂಖ್ಯಾತರ ಸಾಮಾನ್ಯ ಕೇಂದ್ರ 1,40,00,000 ಮಾಡಿದಂತಹ ಒಂದು ಕಟ್ಟಡವನ್ನು ಆದಷ್ಟು ಬೇಗ ಮೂಲ ಉದ್ದೇಶದಲ್ಲಿಯೇ ಏನ್ ಮಾಡಬೇಕು, ಓಪನ್ ಮಾಡಿ ಅದನ್ನು ಕಾರ್ಯಾಚರಣೆಗೊಳಿಸಿ ನಮ್ಮ ಸರ್ಕಾರದಲ್ಲಿರುವಂತಹ ಸೆಂಟ್ರಲ್ ಅಂಡ್ ಸ್ಟೇಟ್ ಮೈನಾರಿಟಿ ಸಿಗುವಂತಹ ಫೆಸಿಲಿಟಿಗಳನ್ನು ಕೊಡುವಂತಹ ಒಂದು ಮಾಹಿತಿ ಕೇಂದ್ರ ಅದಾಗಬೇಕು. ಅದು ಬಿಟ್ಟು ಬಾಲಕರ ಹಾಸ್ಟೆಲ್ಗೆ ಕೊಟ್ಟಂತಹ ಒಂದು ಮನವಿ ಏನಿದೆ ಇದನ್ನು ನಾವು ಒಪೋಸ್ ಮಾಡ್ತಾ ಇದ್ದೇವೆ. ಈ ಬಾಲಕರ ಹಾಸ್ಟೆಲ್ಗೆ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಪೋಸ್ ಅಂತ ಹೇಳಿ ಹೇಳ್ತಾ ಇರೋದಲ್ಲ, ಬಾಲಕರ ಹಾಸ್ಟೆಲ್ ಕೂಡ ಬೇಕು, ಅದು ಕೂಡ ಇಲ್ಲಿ ಆಗ್ಬೇಕು. ಬಾಲಕಿಯರ ಹಾಸ್ಟೆಲ್ ಕೂಡ ಬೇಕು. ಬಾಲಕರ ಹಾಸ್ಟೆಲ್ಗೆ ಬೇರೆದಾದಂತಹ ಒಂದು ಜಾಗವನ್ನು ಕಂಡಿಟ್ಟು ಮಾಡಬೇಕು ಅಂತ ಹೇಳಿ ಕೂಡ ನಾವು ಕೇಳಿಕೊಳ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈ ಹೋರಾಟ ನಿರಂತರ ಮುಂದುವರಿಯುತ್ತದೆ. ನಮಗೆ ಅದರ ಮೂಲ ಉದ್ದೇಶವನ್ನು ಏನು ಇದೆ ಅದು ಇಟ್ಟುಕೊಂಡು ಓಪನ್ ಮಾಡುವ ತನಕ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಂಚೂಣಿಯಲ್ಲಿ ನಿಂತು ಹೋರಾಟವನ್ನು ಮಾಡ್ತದೆ. ಈ ಹೋರಾಟ ಈ ಪತ್ರಿಕಾಗೋಷ್ಠಿಗೆ ಇಲ್ಲಿಗೆ ನಿಲ್ಲುವಂತದಲ್ಲ. ಮುಂದಿನ ದಿನಗಳಲ್ಲಿ ಯಾವುದೆಲ್ಲ ರೀತಿಯ ಆಪ್ಷನ್ಸ್ ಇದೆ ಆ ಆಪ್ಷನ್ ಅನ್ನು ಕಂಡೆತ್ತುಕೊಂಡು ನಾವು ಹೋರಾಟ ಮಾಡುತ್ತೇವೆ ಅಂತ ಹೇಳಿ ಇಲ್ಲಿ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ನಿಮ್ಮ ಮುಂದಿಡ್ತಾ ಇದ್ದೇವೆ.